ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಶೋಭಾಮ್ಮ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪಿಂಪಲ್ ಮತ್ತು ಪಿಂಪಲ್ ಮಾರ್ಕ್ಸ್ನ ಹೇಗೆ ಕಮ್ಮಿ ಮಾಡೋದಂತ ಹೇಳ್ಕೊಡ್ತೀನಿ. ಬೇಕಂದರೆ ನೀವು ನೋಡ್ಬೋದು, ನೋಡಿ ನನ್ನ ಫೇಸ್ ಎಲ್ಲ ಫುಲ್ ಪಿಂಪಲ್ ಆಗಿದೆ. ಪಿಂಪಲ್ಸ್ ಆಗಿದ್ದು ನನಗೆ ಮಾರ್ಕ್ಸ್ ಉಳ್ಕೊಂಬಿಟ್ಟಿದೆ. ಅದನ್ನು ಹೇಗೆ ಕ್ಯೂರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಏನಿಲ್ಲ, ಸುಮ್ಮನೆ ಸಿಂಪಲ್ ಹೋಮ್ ರೆಮಿಡಿಯಿಂದ ಹೇಳ್ಕೊಡ್ತೀನಿ. ನೋಡಿ, ನಾನು ಇದನ್ನು ಸ್ವಲ್ಪ ಆರೆಂಜ್ ಪೀಲ್ ಪೌಡರ್ನ ನಾನೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು 1 ಸ್ಪೂನ್ ತೊಗೊಳ್ಳಿ. ಬರೀ 1 ಸ್ಪೂನ್ ಸಾಕು. ಈ ಆರೆಂಜ್ ಪೀಲ್ ಪೌಡರ್ ನಿಮಗೆ ಗ್ಲೋ ಕೂಡ ಕೊಡುತ್ತೆ, ಆಮೇಲೆ ಪಿಂಪಲ್ ರಿಡಕ್ಷನ್ ಕೂಡ ಮಾಡುತ್ತೆ. ಆಮೇಲೆ ಅದ್ರ ಜೊತೆ ನಾನು ಮುಲ್ತಾನಿ ಮಿಟ್ಟಿ ಪೌಡರ್ ತೊಗೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ನೀವು ಕನ್ಸಿಸ್ಟೆನ್ಸ್ ನೋಡಿಕೊಂಡು ಕಲಿಸ್ಕೊಬೇಕಾಗುತ್ತೆ. ನಿಮ್ಗೆ ಯಾವ ಥರ ತಿಕ್ ಬೇಕಂದರೆ ತಿಕ್ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರು ಥರ ಇರಲಿ ಅಂದರೆ ನೀವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಕಲಿಸ್ಕೊಳ್ಬೋದು. ಅದನ್ನು ಒಂದು ಸ್ವಲ್ಪ ಕಲಿಸ್ಕೊಂಡಾದ್ಮೇಲೆ ನೋಡಿ, ಈಗ ನಾನು ಹಚ್ಕೊತಾ ಇದ್ದೀನಿ. ಈ ಥರ ನೀವು ಫುಲ್ ಫೇಸ್ನ ಹಚ್ಕೊಬೋದು. ಇದರಿಂದ ನಿಮಗೆ ಪಿಂಪಲ್ ಮಾರ್ಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಕ್ರೀಮಲ್ಲಿ ಹೇಳ್ತಾರೆ ಅಲ್ಲ, ಇವತ್ತು ಹಚ್ಕೊಂಡೆ ನಾಳೆ ಎಲ್ಲ ಕಮ್ಮಿ ಆಯಿತು. ಇದು ಈ ಥರ ಅಲ್ಲ, ಯಾಕಂದರೆ ಇದು ಕಂಪ್ಲೀಟ್ಲಿ ಹೋಮ್ ರೆಮಿಡಿ ಆಗಿರೋದ್ರಿಂದ ನೀವು ಒಂದು 3 ಮಂತ್ಸ್ ಆ ಥರ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ನೋಡಿ, ಈಗ ನಾನು ಹಚ್ಕೊಂಡಿದ್ದೀನಿ. ಇದನ್ನು ಹಚ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾನು 10 ಮಿನಿಟ್ಸ್ ಆಗಿದೆ. ಈಗ ನಾನು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದು ನಾನು ಹೇಳ್ದೆ ಅಲ್ವಾ, ಸಡನ್ನಾಗೇನು ರಿಸಲ್ಟ್ ಸಿಗಲ್ಲ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದರೆ ಸಿಗುತ್ತೆ. ಇದು ಯಾಕೀಗ ನಾವೆಲ್ಲ ಹೋಮ್ ರೆಮಿಡಿ ಮಾಡ್ತೀವಿ ಅಥವಾ DIY ಅಂತ ಏನು ಹೇಳ್ತೀರಾ ಅದನ್ನು ಮಾಡ್ತೀವಿ ಅಂದರೆ ಇದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು.